ಮತ್ತೊಮ್ಮೆ ಸಿಜೆಪಿ ಕಾರ್ಯಕರ್ತರನ್ನ ಭೇಟಿಯಾಗೋದಕ್ಕೆ ಕೇಂದ್ರ ಸರ್ಕಾರ ಬಯಸಿದೆ, ಮುಂದಾಗ್ತಾ ಇದೆ. ಸಿಜೆಪಿಯ ಸದಸ್ಯರನ್ನ ಭೇಟಿಯಾಗೋದಕ್ಕೆ ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್ ಮುಂದಾಗ್ತಾ ಇದ್ದಾರೆ. ಮೊನ್ನೆ ಜೆ.ಪಿ. ನಡ್ಡಾ ಅವರು ಭೇಟಿ ಮಾಡಿದ್ರು. ಪ್ರತಿಭಟನಾಕಾರರ ಮನವೊಲಿಸುವ ಪ್ರಯತ್ನವನ್ನ ಕೇಂದ್ರ ಸರ್ಕಾರ ಮಾಡೋದಕ್ಕೆ ಅಂತೂ ಇಂತೂ ಮುಂದಾಗ್ತಾ ಇದೆ. ಎರಡನೇ ಹಂತದ ಮಾತುಕತೆ. ಫಸ್ಟ್ ಟೈಮ್ ಯಾವುದೇ ಭರವಸೆಯನ್ನ ಕೇಂದ್ರ ಸರ್ಕಾರದ ವತಿಯಿಂದ ಜೆ.ಪಿ. ನಡ್ಡಾ ಕೊಟ್ಟಿರಲಿಲ್ಲ. ಹೀಗಾಗಿ ಪ್ರತಿಭಟನೆ ಮೀಟ್ ಮಾಡಿದ ಬಳಿಕ ಕೂಡ ಆಯಿತು. ಈಗ ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್ ಮತ್ತೆ ಭೇಟಿ ಮಾಡ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನಿನ್ನೆ ರಾಹುಲ್ ಗಾಂಧಿ ಅವ್ರನ್ನ ಮನವೊಲಿಸೋದಕ್ಕೆ ಇವ್ರನ್ನೇ ಕಳಿಸ್ಕೊಟ್ಟಿತ್ತು ಕೇಂದ್ರ. ಈಗ ಸ್ಟೂಡೆಂಟ್ಸನ್ನು ಕೂಡ ಇವ್ರು ಮೀಟ್ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಬಟ್ ಇದು ಸಾಲ್ವ್ ಆಗೋದು ಹೇಗೆ ಅಂತ ಕೇಳಿದ್ರೆ ಅವ್ರ ಡಿಮ್ಯಾಂಡ್ಸ್ ಈಡೇರಿದಾಗ ಮಾತ್ರ. ಆ ಡಿಮ್ಯಾಂಡ್ಸ್ ಈಡೇರಿಸೋದಕ್ಕೆ ಸಾಧ್ಯ ಇದೆಯಾ, ಸಿದ್ಧ ಇದೆ ಅನ್ನೋ ಮೆಸೇಜನ್ನು ಏನಾದರೂ ಕೊಡ್ತಾರಾ, ಅಥವಾ ಪ್ರತಿಭಟನೆ ಮಾಡಬೇಡಿ, CBI ತನಿಖೆ ಮಾಡ್ತಾ ಇದೆ, SIT ರಚನೆ ಮಾಡಿದ್ದೀವಿ, ಇದೇ ಹೇಳಿ ಚರ್ವಿತ ಚರವಣವನ್ನು ಹೇಳಿ ಕಳಿಸ್ತಾರ ಅನ್ನೋದನ್ನ ನೋಡಬೇಕು. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಒಂದು ಆಟಿಟ್ಯೂಡ್ ಅಂತೂ ಕೇಂದ್ರದಲ್ಲಿತ್ತು. ಯಾರು ಏನು ಮಾಡ್ತಾರೆ ಅನ್ನೋ ಸ್ವಭಾವ ಇವತ್ತು ಇಲ್ಲಿಗೆ ಅವ್ರನ್ನ ತಂದು ನಿಲ್ಲಿಸಿದೆ. 12 ವರ್ಷಗಳಲ್ಲಿ ಎದುರಾಗದಂತಹ ಬಹುದೊಡ್ಡ ಚಾಲೆಂಜ್ ಇವತ್ತು ಎದುರಾಗಿದೆ. ಜಿತೇಂದ್ರ ಸಿಂಗ್ ಮೂಲಕ ಪರಿಹಾರ ಸಿಗೋ ಸಾಧ್ಯತೆ ಇದೆಯಾ? ಯಾವಾಗ ಮೀಟ್ ಮಾಡ್ಬೋದು? ಮೀಟ್ ಮಾಡಿದ್ರೆ ನೋಡಿ, ಇವತ್ತು ಭೇಟಿ ಮಾಡಲಿಕ್ಕೆ ಪ್ರಸ್ತಾಪವನ್ನು ಕೂಡ ಕಳಿಸ್ಕೊಡ್ಲಾಗಿದೆ. ಸಿಜೆಪಿಯಿಂದ ಕೂಡ ಇದಕ್ಕೆ ಪ್ರತಿಕ್ರಿಯೆ ಬರಬೇಕಾಗಿದೆ. ನೋಡಿ, ಮೊನ್ನೆ ಜೆ.ಪಿ. ನಡ್ಡಾ ಅವರನ್ನ ಭೇಟಿಯಾದ ಬಳಿಕ ಕೇಂದ್ರ ಸರ್ಕಾರದಿಂದ ಈವರೆಗೂ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆಗಳು ಬಂದಿಲ್ಲ. ಒಟ್ಟು 3 ಪ್ರಸ್ತಾಪಗಳನ್ನ ಅಥವಾ 3 ಕಂಡೀಷನ್ಸ್ಗಳನ್ನ ಸಿಜೆಪಿ ಹಾಕಿರುವಂಥದ್ದು. ಮೊದಲನೇದಾಗಿ ಸೋನಮ್ ವಾಂಗ್ಚುಕ್ ಅವರನ್ನ ಆಸ್ಪತ್ರೆಯಿಂದ ಬಿಡುಗಡೆ ಮಾಡಬೇಕು. ಎರಡನೇದು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ಪಡಿಬೇಕು. ಮತ್ತೆ ಶಿಕ್ಷಣ ವಲಯದಲ್ಲಿ ಪಾರದರ್ಶಕತೆಯನ್ನು ಕಾಪಾಡುವಂತಹ ದೃಷ್ಟಿಯಿಂದ ಒಂದಷ್ಟು ಮಹತ್ವದ ಬದಲಾವಣೆಗಳಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ 3 ಬೇಡಿಕೆಗಳನ್ನು ಸಿಜೆಪಿ ಪಕ್ಷದಿಂದ ಇಡಲಾಗಿರುವಂಥದ್ದು. ಸೊ ಈ ಕಂಡೀಷನ್ಸ್ಗಳಿಗೆ ಕೇಂದ್ರ ಸರ್ಕಾರ ಒಪ್ಪಲಿಕ್ಕೆ ಸಿದ್ಧವಿದೆಯಾ ಅನ್ನುವಂಥ ಪ್ರಶ್ನೆಗಳು ಕೂಡ ಈಗ ಉದ್ಭವಿಸಿರುವಂಥದ್ದು. ಈ ನಡುವೆ ಈಗ ನಡ್ಡಾ ಅವರು ಆದ ಬಳಿಕ ಜಿತೇಂದ್ರ ಸಿಂಗ್ ಅವರನ್ನು ಕೂಡ ವಿದ್ಯಾರ್ಥಿಗಳನ್ನ ಭೇಟಿ ಮಾಡಲಿಕ್ಕೆ ಸೂಚನೆಯನ್ನು ಕೂಡ ಕೊಡಲಾಗಿರುವಂಥದ್ದು. ಅವರು ಕೂಡ ಪ್ರಸ್ತಾಪವನ್ನು ಕಳಿಸ್ಕೊಡ್ಲಾಗಿದೆ. ಆದರೆ ನಡ್ಡಾ ಅವರ ಭೇಟಿ ಆದ ಬಳಿಕ ಯಾವುದೇ ಪ್ರತಿಕ್ರಿಯೆ ಬರದೇ ಇರುವಂತಹ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಈ ಪ್ರತಿಭಟನಾಕಾರರು ಕೂಡ ಆಕ್ರೋಶಗೊಂಡಿದ್ದಾರೆ. ಈ ಸಲ ನಾವು ಸಂಸತ್ತು ಅಥವಾ ಅವರು ಹೇಳಿದಂತಹ ಯಾವುದೇ ಸ್ಥಳದಲ್ಲಿ ಭೇಟಿ ಆಗಲ್ಲ, ಏನೇ ಮಾತುಕತೆ ನಡೆಯೋದಾದ್ರೂ ಕೂಡ ಇಲ್ಲಿ ಪ್ರತಿಭಟನೆಗೆ ಕೂತಿರುವಂತಹ ವಿದ್ಯಾರ್ಥಿಗಳ ಸಮ್ಮುಖದಲ್ಲೇ ಆಗಬೇಕು, ಮತ್ತೆ ಅದು ಜಂತರ್ ಮಂತರ್ನಲ್ಲೇ ಮಾತುಕತೆ ನಡಿಬೇಕು ಅನ್ನುವಂಥ ಡಿಮ್ಯಾಂಡ್ ಅನ್ನು ಕೂಡ ಇಟ್ಟಿದ್ರು. ಸೊ ಹೀಗಾಗಿ ಪ್ರತಿಭಟನಾಕಾರರನ್ನ ತಮ್ಮತ್ತ ಕರೆಸ್ಕೊಳ್ಳುವಂತ ಕೆಲಸಗಳಾಗುತ್ತಾ ಅಥವಾ ಇವರೇ ಜಂತರ್ ಮಂತರ್ಗೆ ಬಂದು ಮಾತುಕತೆಯನ್ನು ನಡೆಸ್ತಾರ ಅನ್ನುವಂಥದ್ರ ಬಗ್ಗೆ ಇನ್ನೂ ಸ್ಪಷ್ಟತೆ ಇಲ್ಲ. ಆದ್ರೆ ಮಾತುಕತೆಗೆ ಒಂದು ಹೆಜ್ಜೆ ಮುಂದೆ ಬಂದಿದೆ ಸರ್ಕಾರ ಅನ್ನುವಂಥದ್ದು ಮಾಹಿತಿಗಳು ಮಾತ್ರ ಈಗ ಸದ್ಯಕ್ಕೆ ಲಭ್ಯ ಆಗಿರುವಂಥದ್ದು. ಇದು ಎರಡನೇ ಹಂತದ ಮನವೊಲಿಕೆಯ ಪ್ರಯತ್ನ ಅಂತಾನೂ ಕೂಡ ನಾವು ಕರಿಬಹುದು. ಮಮತಾ.